ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತೊಂದು ಗ್ರೂಪ್ ರೇಷಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಗ್ರೂಪ್ ರೇಷ ಯಾರ್ದಪ್ಪ ಅಂದರೆ ನಮ್ಮ ಪತಿಯವರ ಅತ್ತೆ ಮಗನ ಮನೆ ಗ್ರೂಪ್ ರೇಷಿಗೆ ಸ್ವಲ್ಪ ಲೇಟೇ ಆಯಿತು. ಯಾಕೆಂದರೆ ನಮ್ಮ ತೇಜುಗೆ ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ ಮುಗಿಸ್ಕೊಂಡು ಬರಲಿ, ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಲೇಟ್ ಆಯಿತು. ಇವನ್ ಚೋಟುಗೂ ಸ್ಕೂಲ್ ಇತ್ತು. ಚೋಟಿಗೆ ಹಾಫ್ ಡೇ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೋಗಿದ ತಕ್ಷಣ ನಮ್ಮ ಎರಡೇ ಮಾವ ಸಿಕ್ಕಿದ್ರು, ಮಾತಾಡ್ಸಿದ್ರು. ಹೋಗಿ ಫಸ್ಟು ಊಟ ಮಾಡಿಬಿಟ್ಟು ಆಮೇಲೆ ಮನೆಗೆ ಬನ್ನಿ ಅಂದರು. ಸರಿ ಅಂತ ಹೋದ್ವಿ. ಅಲ್ಲಿ ಹೋಗಿ ನೆಕ್ಸ್ಟು ನಮ್ಮ ಪತಿಯವರ ಅತ್ತೆ ಮಗ ಸಿಕ್ಕಿದ್ರು. ಅವ್ರದ್ದು ಆಲ್ರೆಡಿ ಎಲ್ಲ ಊಟ ಆಗಿತ್ತು. ಸುಮಾರು ಜನ ಊಟ ಮಾಡಿಕೊಂಡು ಹೋಗ್ತಾಯಿದ್ರು. ಆ ಟೈಮಲ್ಲಿ ನಾವು ಹೋದ್ವಿ. ಸರಿ ಅಂತ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ಮುಂದಕ್ಕೆ ಹೋದ್ವಿ. ಎಲ್ಲರೂ ಊಟ ಮಾಡಿ ಅಲ್ಲಿ ಆಚೆ ಕೂತಿರೋರೆಲ್ಲ ಕೇಳ್ತಾಯಿದ್ರು, ಈಗ ಬಂದ್ರಾ, ಯಾಕೆ ಇಷ್ಟು ಲೇಟು ಅಂತ. ಎಲ್ಲರಿಗೂ ಅದನ್ನೇ ಹೇಳ್ತಾಯಿದ್ದೆ, ಇಲ್ಲ ನಮ್ಮ ದೊಡ್ಡ ಮಗನಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ಮುಗಿಸ್ಕೊಂಬರೋಕ್ಕೆ ಇಷ್ಟೊತ್ತಾಯಿತು ಅಂತ ಹೇಳ್ತಾಯಿದ್ದೆ. ಹಾಗೆ ನಾವು ಅಲ್ಲೆಲ್ಲರನ್ನೂ ಸ್ವಲ್ಪ ಮಾತಾಡಿಸ್ಕೊಂಡು ಫಸ್ಟು ಮನೆ ಒಳಗಡೆ ಹೋಗಿ ಮನೆ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಮನೆ ಒಳಗಡೆ ಹೋದ್ವಿ. ಅವರು ದೇವ್ರನ್ನ ಕರೆಸಿದ್ರು. ಆ ಕ್ಯಾಪ್ಚರ್ ನಾನು ಮಾಡಿಲ್ಲ ಮಿನಿ ವ್ಲಾಗಲ್ಲಿ. ಸೊ ಲಾಂಗ್ ವಿಡಿಯೋದಲ್ಲಿದೆ, ನೀವು ಬೇಕಾದರೆ ನೋಡ್ಬೋದು ಟೈಮ್ ಇದ್ದರೆ. ಸೊ ಹಾಗೆ ಒಂದು ಫೋಟೋ ತೆಗೆಸ್ಕೊಂಡು ಆಚೆಗೆ ಬಂದ್ವಿ. ಅಲ್ಲಿ ಎಲ್ಲರೂ ಊಟ ಮಾಡ್ಕೊಂಡು ಕೂತಿರೋರೆಲ್ಲ ಕೂತಿದ್ರು. ಸೊ ಎಲ್ಲರೂ ಕೇಳ್ತಾಯಿದ್ರು, ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ, ಹೋಗಿ ಊಟ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗೆ ನಮ್ಮ ಪತಿಯವರ ಅತ್ತೆನೂ ಕೂತಿದ್ರು ಊಟ ಮಾಡಿ. ನಿಮ್ದು ಆಯಿತಾ ಊಟ ಅಂತ ಕೇಳ್ತಿದ್ದೆ. ಹೋಗಿ ನಂದೆಲ್ಲ ಊಟ ಆಯಿತು, ನೀವು ಹೋಗಿ ಊಟ ಮಾಡಿ ಅಂತಿದ್ರು. ಇಲ್ಲಿ ನಿಂತಿದ್ದಾರಲ್ಲ ಪಂಚೆ ಉಟ್ಕೊಂಡು ಅವ್ರ ಮನೆ ಗ್ರೂಪ್ ರೇಷಕ್ಕೆ ನಾವು ಹೋಗಿರೋದು. ಹಾಗೆ ಊಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಚಿಕ್ಕ ಮಾವನ ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಮುಂದಕ್ಕೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ವಿಳೆದೆಲೆ ತಟ್ಟೆ ಕಾಣಿಸ್ತು. ವಿಳೆದೆಲೆ ತಟ್ಟೆ ಕಾಣಿಸಿದ್ರೆ ನಮ್ಮ ಪತಿಯವ್ರಿಗಂತೂ ತುಂಬಾ ಇಷ್ಟ. ಹಾಗೆ ವಿಳೆದೆಲೆ ಹಾಕ್ಕೊಂಡು ನಾನು ಒಂದು ವಿಳೆದೆಲೆ ಹಾಕೋತೀನಿ ಅಷ್ಟೇ. ನಮ್ಮ ಪತಿಯವ್ರು ಸ್ವಲ್ಪ 2-3 ವಿಳೆದೆಲೆ ಹಾಕ್ಕೊತಾರೆ. ತೀರಾ ಹತ್ರ ಸಂಬಂಧ ಆದರೆ ಮಾತ್ರ ವಿಳೆದೆಲೆ ಹಾಕ್ಕೊಳಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಹಾಗೆ ವಿಳೆದೆಲೆ ಹಾಕ್ಕೊಂಡು ಗ್ರೂಪ್ ರೇಷದ ಮನೆ ಪಕ್ಕದ ಮನೆಯೇ ನಮ್ಮ ಪತಿಯವರ ತಂಗಿ ಮನೆ. ಸೊ ಹಾಗಾಗಿ ಚಿಕ್ಕಪ್ಪ